ಬಿಗ್ ಬಾಸ್ಗೆ ಟಕ್ಕರ್ ಕೊಡುವಂತ ಶೋ ಇದೀಗ ಬಂದಾಗಿದೆ ವೀಕ್ಷಕರೇ. ಸೊ ನೀವು ಕೇಳ್ತಾ ಇರೋದು ಸತ್ಯನೇ. ಸೊ ಏನು ಏನು ಎಂತ ಎಲ್ಲಾ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಹೊಸ ವ್ಯೂವರ್ಸ್ ಇದ್ದೀರಾ, ಇದೇ ರೀತಿ ಕಂಟೆಂಟ್ ಬರ್ತಾನೆ ಇರುತ್ತೆ. ಸೊ ರಿಯಾಲಿಟಿ ಶೋ ಬಗ್ಗೆ ಹಾಗೂ ಸೀರಿಯಲ್ ಬಗ್ಗೆ ಇದೇ ರೀತಿಯಾದ ಕಂಟೆಂಟ್ ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಿಗ್ ಬಾಸ್ ನೋಡೋ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ, ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಳ್ಳಿ. ಅವರು ಸಹ ಈ ರಿಯಾಲಿಟಿ ಶೋ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರೇ. ಯಾವಾಗ ಶುರು ಆಗುತ್ತೆ, ಏನ್ ಶುರು ಆಗುತ್ತೆ, ಹೆಂಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಒಂಚೂರು ಸಹ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದೊಂದು ಪಾಯಿಂಟ್ ಸಹ ಮೆನ್ಷನ್ ಮಾಡಿ ಅವರು ಹೇಳಿದ್ದಾರೆ ಒಂದು ಪ್ರೋಮೋದಲ್ಲಿ, ಅದು ಏನು ಎತ್ತ ಅಂತ ನೋಡ್ಕೊಬರೋಣ. ಸೊ ಪ್ರೋಮೋನ ಇಲ್ಲಿ ಹಾಕ್ತೀನಿ, ನೋಡ್ಕೊಬನ್ನಿ ವೀಕ್ಷಕರೇ. ಸೊ ವೀಕ್ಷಕರೇ, ಪ್ರಮಾಣ ನೋಡಿದ್ರೆ ಅನ್ಕೋತೀನಿ. ಸೊ ಇನ್ನೂ ಸ್ವಲ್ಪ ಇದೆ, ಬಟ್ ಈ ವಿಡಿಯೋದಲ್ಲಿ ಹಾಕಕ್ಕಾಗಲ್ಲ. ಸೊ ಅದು ಜಾಸ್ತಿ ಟೈಮ್ ಇರುತ್ತೆ. ಅದು 1 ಪಾಯಿಂಟ್ ಏನೋ ಇದೆ, ಸ್ವಲ್ಪ ಜಾಸ್ತಿ ಇದೆ ಅದು ವಿಡಿಯೋ. ಸೊ ಅದನ್ನ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲೋಗಿ ನೀವು ಚೆಕ್ಔಟ್ ಮಾಡ್ಕೋಬಹುದು. ಸೊ ಅಲ್ಲಿ ಕ್ಲಿಯರ್ ಆಗಿ ಯಾರೆಲ್ಲ ಬಂದಿದ್ದಾರೆ ಹೊಸ ಗೆಸ್ಟ್ಗಳು, ಅವ್ರದ್ದೆಲ್ಲ ಲೈಕ್ ಇದು ಮಾಡಿದ್ದಾರೆ, ಅವರೆಲ್ಲ ಬಂದು ರಿವ್ಯೂಸ್ ನ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆನೂ ಇದೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಚಾನಲ್ದು. ಸೊ ಹೋಗಿ ಚೆಕ್ಔಟ್ ಮಾಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ, ಸೊ ಏನಾಗುತ್ತೆ, ಯಾರೆಲ್ಲ ಇರ್ತಾರೆ, ಏನು ಇದು ಅಂತ ಹೇಳಿದ್ರೆ ಆದ್ರೆ, ಸೊ ವೀಕ್ಷಕರೇ, ಮೊದಲನೇದಾಗಿ ಇದು ಟೈಟಲ್ ಹೆಸರು ಅಂತ ನೋಡ್ಕೊಬರೋಣ. ಸೊ ಇದು ಟೈಟಲ್ ಹೆಸರು ಏನಪ್ಪಾ ಅಂದ್ರೆ ಜಂಗಲ್ ಬೋಗಿ ಅಂತ ವೀಕ್ಷಕರೇ. ಸೊ ಜಂಗಲ್ ಬೋಗಿ ಇದೊಂದು ಡಿಫ್ರೆಂಟ್ ಆದ ಹೆಸರು ವೀಕ್ಷಕರೇ. ಸೊ ನಿಮ್ಗೆ ಗೊತ್ತಿರ್ಬೋದು, ಹಳೆ ಲೈಕ್ ಒಂದು 5-6 ವರ್ಷ ಹಿಂದೆ ಸೊ ಹಳ್ಳಿ ಹುಡುಗಿ ಪೇಟೆ ಲೈಫ್ ಒಂದು ನಡೆಸ್ತಾ ಇದ್ರು. ಬಟ್ ಇದು ಇನ್ನೊಂದು ಕಾಡಲ್ಲಿ ನಡೆಸ್ತಾ ಇದ್ರು, ಗೊತ್ತಾ. ಸೊ ಅದ್ರ ರೀತಿ ಮಾಡ್ತಾ ಇರೋದು, ಬಟ್ ಅದೇ ರೀತಿಯಾದ ಸಿಮಿಲರ್ ಅಲ್ಲ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿ ಕಾಡಲ್ಲಿ ಇರಿಸ್ತಾ ಇದ್ರು, ಬಟ್ ಇಲ್ಲೂ ಸಹ ಕಾಡಲ್ಲಿ ಇರಿಸ್ತಾರೆ. ಸೊ ಇದು ಅದಕ್ಕೆ ಜಂಗಲ್ ಬೋಗಿ ಅಂತ ಕೊಟ್ಟಿರೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬಂದ್ರೆ ಏನಪ್ಪ, ಯಾರೆಲ್ಲ ಇರ್ತಾರೆ, ಸೊ ಸಿಂಗಲ್ ಪಾರ್ಟಿಸಿಪೆಂಟ್ ಇಲ್ಲ ಟೀಮ್ ಆಗಿರ್ತಾರೆ ಅಂತ ನೋಡೋದಾದ್ರೆ ಇದು ಟೀಮ್ ವರ್ಕ್ ವೀಕ್ಷಕರೇ. ಸೊ 5 ಟೀಮ್ಗಳು ಇರ್ತಾರೆ ವೀಕ್ಷಕರೇ, ಟೋಟಲ್ ಆಗಿ 5 ಟೀಮ್ಗಳು ಇರ್ತಾರೆ. ಸೊ ಇದೊಂದು ಇಂಟರ್ ಸ್ಟೇಟ್, ಅಂದ್ರೆ ಇವಾಗ ಸ್ಟೇಟ್ಗಳ ಮಧ್ಯೆ ಒಂದು ಹೋರಾಟ ಏನಿರುತ್ತೆ, ಸೊ ಅದ್ರ ರೀತಿ ಮಾಡಿರೋದು ವೀಕ್ಷಕರೇ. ಸೊ ಇವಾಗ IPL ಹೇಗೆ ನಡೆಯುತ್ತೆ ಅದೇ ರೀತಿ ಅದೇ ಇದು ಸಹ ನಡೆಯುತ್ತೆ. ಸೊ ಆದ್ರೆ ಅಲ್ಲಿ 10 ಟೀಮ್ಗಳು ಇರುತ್ತೆ, ಬಟ್ ಇಲ್ಲಿ 5 ಟೀಮ್ ಇರೋದು. ಸೊ ಯಾವ್ಯಾವುದು ಟೀಮ್ಗಳು ಅನ್ನೋದೆಲ್ಲ ನೋಡ್ಕೊಬರೋಣ ಬನ್ನಿ. ಸೊ ಮೊದಲದಾಗಿ ಕನ್ನಡ ಪ್ಯಾಂಟರ್ಸ್ ಅಂತ. ಸೊ ಇದು ನಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ಅದು ಕರ್ನಾಟಕದ್ದೇ. ನೆಕ್ಸ್ಟ್ ಬಂದ್ರೆ ನಿಮ್ಗೆ ತಮಿಳ್ ಟೈಗರ್ಸ್ ಅಂತ, ಇದು ಗೊತ್ತಿರ್ಬೋದು ನಿಮ್ಗೆ, ತಮಿಳುನಾಡು. ಸೊ ನೆಕ್ಸ್ಟ್ ಬಂದ್ರೆ ವೀಕ್ಷಕರೇ ತೆಲುಗು ಲಯನ್ಸ್ ಅಂತ. ಸೊ ಇದು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಆಂಧ್ರ ಪ್ರದೇಶ್ ಅವರು. ಸೊ ನೆಕ್ಸ್ಟ್ ಬಂದ್ರೆ ಹಿಂದಿ ಹ್ಯಾವ್ಸ್ ಅಂತ. ಸೊ ಇವರು ನಾರ್ತ್ ಇಂಡಿಯನ್ಸ್ ಆಗಿರ್ತಾರೆ, ಸೊ ಅಲ್ಲಿಂದ ಬರ್ತಾರೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬಂದು ಮಲಯಾಳಂ ವೆಲಿರಿಕ್ಸ್ ಅಂತ. ಸೊ ಇದು ನಿಮ್ಗೆ ಗೊತ್ತಿರ್ಬೋದು ಕೇರಳ ಇಂದ. ಸೊ ಇಷ್ಟು 5 ಟೀಮ್ಗಳು ಇರ್ತಾರೆ. ಸೊ ಇದು 5 ಟೀಮ್ಗಳ ಕಾದಾಟ ಅಂತ ಹೇಳ್ಬೋದು. ಸೊ ನೀವು ಬಿಗ್ ಬಾಸ್ ಅಲ್ಲಿ ಸಿಂಗಲ್ ಪಾರ್ಟಿಸಿಪೆಂಟ್ ನ ನೋಡಿದ್ರಿ, ಬಟ್ ಇಲ್ಲಿ ಟೀಮ್ ವರ್ಕ್ ಬೆಟರ್ ಆಗುತ್ತೆ, ಅದು ಇಂಟರ್ ಸ್ಟೇಟ್. ಸೊ ಇಲ್ಲಿ ಸ್ವಲ್ಪ ಮನಸ್ಥಿತಿಗೂ ಒಂದು ಆಟನ ಆಡ್ತಾರೆ ವೀಕ್ಷಕರೇ. ಸೊ ಅದು ಏನು ಅಂತ ನೀವು ಶೋ ಸ್ಟಾರ್ಟ್ ಆದಾಗ ನೋಡ್ಬೋದು. ಸೊ ಇದು ಏನಂತ ಲೈಕ್ ಇಲ್ಲಿ 5 ಜನ ಸೆಲೆಬ್ರಿಟೀಸ್ಗಳನ್ನ ಕರ್ಸ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ವೀಕ್ಷಕರೇ. 5 ಜನ ಲೈಕ್ ಒಂದೊಂದು ಸ್ಟೇಟ್ ಇಂದ ಒಬ್ರು ಸೆಲೆಬ್ರಿಟೀಸ್ಗಳನ್ನ ಕರ್ಸ್ತಾರೆ ವೀಕ್ಷಕರೇ. ಸೊ ಅಷ್ಟನ್ನ ಮೆನ್ಷನ್ ಮಾಡಿದ್ದಾರೆ. ಮತ್ತೆ 5 ಡಿಫ್ರೆಂಟ್ ಸ್ಟೇಟ್ಸ್ಗಳಿಂದ ಪ್ಲೇಯರ್ಸ್ಗಳನ್ನ ಕರ್ಸ್ತಾರೆ. ಸೊ ನೆಕ್ಸ್ಟ್ ಬಂದ್ರೆ ನಿಮ್ಗೆ 5 ಟೀಮ್ಗಳು ಇರ್ತದೆ, ಅದು ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಹೇಳಿದೆ ನಾನು. ಇದು ಎಷ್ಟು ದಿನ ನಡೆಯುತ್ತೆ ಅಂದ್ರೆ 90 ದಿವಸಗಳು ನಡೆಯುತ್ತೆ ವೀಕ್ಷಕರೇ. ಸೊ ಬಿಗ್ ಬಾಸ್ ಇದಕ್ಕಿಂತ ಜಾಸ್ತಿ ಇದೆ, ಬಟ್ ಇದು ಬರೀ 90 ದಿವಸಗಳು ಇರುತ್ತೆ. ಏನಕ್ಕಂದ್ರೆ ಇದು ಬರೀ ಕಾಡಲ್ಲೇ ಇರಬೇಕು, ಕಾಡಲ್ಲೇ ವಾಸ ಆಗಬೇಕು. ಸೊ ಆದ್ರಿಂದ ಲೈಕ್ ಅಲ್ಲಿ ಏನಾದ್ರು ಬರ್ಬೋದು, ಇವರು ಅದನ್ನ ಸಹಿಸ್ಕೊಂಡು ಇರಬೇಕು. ಮತ್ತೆ ಅಲ್ಲಿ ಕೆಲವು ಟಾಸ್ಕ್ಗಳನ್ನ ಕೊಡ್ತಾರೆ, ಹಾಗೂ ಕೆಲವು ರೂಲ್ಸ್ಗಳನ್ನ ಇರ್ತದೆ. ಸೊ ಅದನ್ನೆಲ್ಲ ಫಾಲೋ ಮಾಡಿ ಟಾಸ್ಕ್ಗಳನ್ನ ಹಾಡಿ ಅಲ್ಲಿ ಗೆದ್ದವ್ರೆ ಲೈಕ್ ಒಂದು ಬಿಗ್ ಪ್ರೈಸ್ನ ಇಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ನವಾಜ್ ಅವರು. ಲೈಕ್ ನವಾಜ್ ಅವ್ರನ್ನ ಲೈಕ್ ಕೂಗಿದ್ದಾರೆ ಈ ಲಾಂಚ್ಗೆ, ನವಾಜ್ ಹಾಗೂ ರಕ್ಷಕ್ ಬುಲೆಟ್ ಅವ್ರನ್ನ. ಸೊ ಅಲ್ಲಿ ನವಾಜ್ ಅವ್ರು ಹೇಳಿದ್ದಾರೆ ಬಿಗ್ ಬಾಸ್ಗಿಂತ ಜಾಸ್ತಿ ಅಮೌಂಟ್ ಇಲ್ಲಿ ಕೊಡ್ತಾರೆ ಅಂತ. ಸೊ ಇದು ಟೀಮ್ ವರ್ಕ್ ಅಲ್ವಾ. ಸೊ ಬಿಗ್ ಬಾಸ್ ಇಂದ ಜಾಸ್ತಿ ಅಮೌಂಟ್ ಇದು ಲೈಕ್ ಲೈಫ್ನ ರಿಸ್ಕ್ ಇಡ್ತಾ ಇದ್ದಾರೆ. ಸೊ ಅದಕ್ಕೆ ಬಿಗ್ ಬಾಸ್ ಇಂದ ಜಾಸ್ತಿ ಅಮೌಂಟೇ ಕೊಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ವೀಕ್ಷಕರೇ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಗಿಲ್ಲಿ ಅವ್ರನ್ನು ಕರ್ಸ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ, ಯಾಕಂದ್ರೆ ಅವರು ತುಂಬಾ ಫೇಮಸ್ ಆಗಿದ್ದಾರೆ ಅಲ್ವಾ. ಸೊ ಅವ್ರು ಇವಾಗ ಸೆಲೆಬ್ರಿಟಿ ಆಗಿದ್ದಾರೆ. ಸೊ ನಮ್ಮ ಕರ್ನಾಟಕದಿಂದ ಗಿಲ್ಲಿ ಅವ್ರನ್ನ ಕರ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಆಗಿರುತ್ತೆ. ಸೊ 5 ಜನ ಏನಿರ್ತಾರೆ, ಲೈಕ್ ಒಂದು ಟೀಮಲ್ಲಿ ಮಿನಿಮಮ್ ಅಂದ್ರು
6ರಿಂದ 7 ಜನ ಇರ್ಬೋದು ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಸೊ ಇಲ್ಲಿ ಪ್ರೋಮೋ ಬಿಟ್ಟಿದ್ದಂಗೆ ಅವರು ಇಲ್ಲಿ 6 ಜನ ಇದ್ದಾರೆ. ಬಟ್ ನೋಡ್ಬೋದು ಏನಾರು ಆಗ್ಬೋದು. ಲೈಕ್ ಒಬ್ರು ಸೆಲೆಬ್ರಿಟಿ ಇಟ್ಕೊಂಡೆ 5 ಜನ ಆಡ್ತಾರೆ ಅಂತ ಅನ್ಕೋತೀನಿ. ಒಬ್ರು ಟೀಮ್ ಕ್ಯಾಪ್ಟನ್ ಅಂದರೆ ಅವರೇ ಸೆಲೆಬ್ರಿಟಿ ಆಗಿರ್ಬೋದು ನನ್ನ ಪ್ರಕಾರ. ಲೈಕ್ 5 ಜನ ಒಂದು ಟೀಮಲ್ಲಿ ಸೆಲೆಬ್ರಿಟಿ ಆಗಿ ಕಳಿಸ್ಬೋದು, ಇಲ್ಲ 5 ಟೀಮ್ಗಳಲ್ಲೂ ಒಬ್ಬೊಬ್ಬ ಹೆಡ್ ಆಗಿ ಸೆಲೆಬ್ರಿಟಿನ ಕಳಿಸ್ಬೋದು. ಸೊ ಇದೇ ರೀತಿ ಆಗಿರ್ಬೋದು, ಇಲ್ಲ ಇನ್ನೊಂದು ರೀತಿನೂ ಆಗಿರ್ಬೋದು, ಅದು ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಸೊ ಇದು ಎಲ್ಲಿ ನಡೆಯುತ್ತೆ ಅನ್ನೋದಾದರೆ ಲೈಕ್ ಇದು ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ. ಸೊ ನವಾಜ್ ಅವರು ಹೇಳಿದಂಗೆ ಅದು ಜಿ ಕನ್ನಡದಲ್ಲಿ ಆಗುತ್ತೆ ಅಂತ ಕೊಟ್ಟಿದ್ರೆ, ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಯಾವುದೇ ರೀತಿಯಾದ ಅಫಿಷಿಯಲ್ ಪ್ರೋಮೋ ಬಿಟ್ಟಿಲ್ಲ ಜಿ ಕನ್ನಡದಲ್ಲಿ. ಸೊ ಇನ್ನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇದೊಂದು ಬಿಗ್ ಪ್ರೈಸ್ ಆಗಿರುತ್ತೆ. ಒಳ್ಳೆ ಇನ್ವೆಸ್ಟ್ ಮಾಡಿದ್ದಾರೆ ಈ ಶೋನ, ಒಳ್ಳೆ ಟಾಪಲ್ಲಿ ಹೋಗಬೇಕು ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ, ಹಾಗೂ ಒಳ್ಳೆ ಪ್ರೈಸ್ ಮನಿ ಇಟ್ಟಿದ್ದಾರೆ ಗೆದ್ದೋ ಟೀಮ್ಗೆ. ಸೊ ನೋಡೋಣ ವೀಕ್ಷಕರೇ ಹೇಗಿರುತ್ತೆ ಅಂತ. ಸೊ ಇಷ್ಟೆಲ್ಲ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ತಿಳಿಸ್ಕೊಟ್ಟಿಲ್ಲ, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದರೂ ಒಂದು ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ ನಾನು. ಸೊ ಏನಾಗುತ್ತೆ ನಿಮ್ಗೆ ಡೌಟ್ ಏನಿದೆ ಅದರಲ್ಲಿ ಆನ್ಸರ್ನ ನಾನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಿಮ್ಮ ಬಿಗ್ ಬಾಸ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಸೊ ಥ್ಯಾಂಕ್ ಯು.